ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದಷ್ಟು ಎಂಬ್ರಾಯ್ಡರಿ ಡಿಸೈನ್ಸ್ನ ಮಾಡಿದ್ದೀನಿ. ಅದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ಯಾರಿ ಬಂದು ಈ ಥರ ಇದೆ. ಸ್ಯಾರಿ ಬಂದು ಪಿಂಕ್ ಮತ್ತು ಆರೆಂಜ್ ಶೇಡಲ್ಲಿದೆ. ಕಾಟನ್ ಸ್ಯಾರಿ ಇದು. ಇದಕ್ಕೆ ಬೇಬಿ ಕುಚ್ಚು ಹಾಕ್ಸಿದ್ದಾರೆ ಈ ಥರ ಸಿಂಪಲ್ಲಾಗಿ. ಈ ಸ್ಯಾರಿಗೆ ಬಂದು ನಾನು ಈ ಥರ ಡಿಸೈನ್ನ ಹಾಕಿದ್ದೀನಿ. ಆ ಸ್ಯಾರಿಗೆ ಗ್ರೀನ್ ಕಲರ್ ಬ್ಲೌಸ್ ಬಂದಿದೆ. ಅದಕ್ಕೆ ತುಂಬ ಸಿಂಪಲ್ಲಾಗಿ ಹಾಕು ಅಂತ ಹೇಳಿದ್ರು. ಅದಕ್ಕೆ ನಾನು ಈ ಥರ ಡಿಸೈನ್ನ ಹಾಕಿದ್ದೀನಿ. ನೋಡಿ, ಈ ಥರ ಡಿಸೈನು. ಕಲರ್ ಕಾಂಬಿನೇಷನ್ ನೋಡಿ, ಪಿಂಕು ಮತ್ತು ಆರೆಂಜ್ ಶೇಡಲ್ಲಿ ಕೊಟ್ಟಿದ್ದೀನಿ ನಾನು. ಸ್ಯಾರಿನೂ ಪಿಂಕು ಮತ್ತು ಆರೆಂಜ್ ಶೇಡ್ ಇದೆಯಲ್ಲ, ಅದಕ್ಕೆ ನಾನು ಕೂಡ ಪಿಂಕು ಮತ್ತು ಆರೆಂಜ್ ಶೇಡ್ ಕೊಟ್ಟು ಈ ಥರ ಡಿಸೈನ್ ಮಾಡಿದ್ದೀನಿ. ತುಂಬಾ ಸೂಪರಾಗಿ ಕಾಣಿಸ್ತಾ ಇದೆಯಲ್ಲ. ಹ್ಯಾಂಡಿಗೆ ಬಂದು ಈ ಥರ ಒಂದು ಬುಟ್ಟ ಹಾಕಿದ್ದೀನಿ. ಫ್ರಂಟ್ಗೂ ಅಷ್ಟೇ ಈ ಥರ ಬರುತ್ತೆ. ಗ್ರೀನ್ ಕಲರ್ ಮೇಲೆ ಪಿಂಕು ಮತ್ತು ಆರೆಂಜ್ ಹಾಕಿರೋದಕ್ಕೆ ತುಂಬಾ ಸೂಪರಾಗಿ ಕಾಣಿಸ್ತಾ ಇದೆಯಲ್ಲ. ಸ್ಯಾರಿಯಲ್ಲೂ ಸೇಮ್ ಇದೆ, ಅದಕ್ಕೆ ನಾನು ಈ ಥರ ಸೆಲೆಕ್ಟ್ ಮಾಡಿದ್ದೀನಿ. ತುಂಬಾ ಸೂಪರಾಗಿ ಕಾಣಿಸ್ತಾ ಇದೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಬಂದು ಈ ಥರ ಇದೆ. ತುಂಬ ಸಿಂಪಲ್ ಡಿಸೈನ್ ಇದು ಕೂಡ. ತುಂಬಾ ಸೂಪರಾಗಿ ಕಾಣಿಸ್ತಾ ಇದೆ. ಕಲರ್ ಕಾಂಬಿನೇಷನ್ನು ಮೆರೂನ್ ಮತ್ತು ಗ್ರೀನಲ್ಲಿ ಕೊಟ್ಟಿದ್ದೀವಿ. ಸ್ಯಾರಿ ಬಂದು ಮೆರೂನ್ ಇದೆ, ಅದಕ್ಕೆ ನಾನು ಈ ಥರ ಮೆರೂನ್ ಮತ್ತು ಗ್ರೀನ್ ಕಲರ್ ಕೊಟ್ಟಿದ್ದೀನಿ. ಗ್ರೀನ್ ಕಲರು ಸ್ಯಾರಿಯಲ್ಲಿ ಒಂದು ಸಣ್ಣ ಸಣ್ಣ ಬುಟ್ಟ ಇದೆ, ಅದಕ್ಕೆ ನಾನು ಈ ಥರ ಡಿಸೈನ್ ಮಾಡಿದ್ದೀನಿ. ಬ್ಯಾಕ್ಗೆ ಈ ಥರ ಬರುತ್ತೆ. ಫ್ರಂಟಿಗೆ ಬಂದು ಈ ಥರ ಬರುತ್ತೆ. ಸಿಂಪಲ್ಲಾಗಿ ಫ್ಲವರ್ ಡಿಸೈನ್ ತುಂಬಾ ಸೂಪರಾಗಿ ಕಾಣಿಸ್ತಾ ಇದೆಯಲ್ಲ. ಹಾಗೆ ಸ್ಲೀವ್ ಬಂದು ಈ ಥರ ಬರೀ ಲೈನ್ ಅಷ್ಟೇ ಹಾಕಿದ್ದೀನಿ. ಇಲ್ಲಿ ಪಪ್ ಸ್ಲೀವ್ ಬರುತ್ತೆ, ಅದಕ್ಕೆ ನಾನು ಇಷ್ಟೇ ಸಾಕು ಅಂತೇಳಿ ಒಂದು ಲೈನ್ ಮಾತ್ರ ಹಾಕಿದ್ದೀನಿ. ಅವರು ತುಂಬ ಸಿಂಪಲ್ಲಾಗೇ ಬೇಕು ಅಂದರು, ಹಾಗೆ ಕಾಸ್ಟ್ ಕೂಡ ತುಂಬ ಕಡಿಮೆ ಬೇಕು ಅಂದರು. ಅದಕ್ಕೆ ನಾನು ಈ ಥರ ಡಿಸೈನ್ ಹಾಕಿದ್ದೀನಿ. ಈ ಬ್ಲೌಸ್ನ ಸ್ಟಿಚ್ ಮಾಡಿ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ. ಯಾವ ಥರ ಸ್ಟಿಚ್ ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ. ಹಾಗೆ ಇನ್ನೂ ಒಂದು ಡಿಸೈನು. ಇದು ಬಂದು ತುಂಬಾ ಲೋ ಕಾಸ್ಟು. ನೋಡಿ, ಬ್ಯಾಕ್ ಪಾರ್ಟು ಈ ಥರ ಬರುತ್ತೆ. ಹಾಗೆ ಫ್ರಂಟ್ ಪಾರ್ಟ್ಗೆ ಈ ಥರ ಬರುತ್ತೆ. ಸ್ಲೀವ್ ಬಂದು ಈ ಥರ ಫುಲ್ ಸ್ಲೀವ್ ಬರುತ್ತೆ. ಇದು ಕೂಡ ತುಂಬಾ ಲೋ ಕಾಸ್ಟು, 500 ಒಳಗಡೆನೆ. ತುಂಬಾ ಚೆನ್ನಾಗಿದೆಯಲ್ವಾ. ಸ್ಯಾರಿ ಬಂದು ಈ ಥರ ಕಾಪರ್ ಕಲರ್ ಇದೆ, ಸಿಂಗಲ್ ಕಲರೇ ಇರೋದು. ಅದಕ್ಕೆ ನಾನು ಸಿಂಗಲ್ ಕಲರೇ ಹಾಕಿದ್ದೀನಿ. ಹಾಗೆ ಇಲ್ಲಿ ಅಲ್ಲಲ್ಲಿ ಗೋಲ್ಡ್ ಕಲರ್ನ ಹಾಕಿದ್ದೀನಿ, ಗೋಲ್ಡ್ ಜರಿ ಯೂಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ ಕಾಂಬಿನೇಷನ್ ಅಲ್ವಾ, ಸೂಪರಾಗಿ ಕಾಣಿಸ್ತಾ ಇದೆ. ಹಾಗೆ ಲೋ ಕಾಸ್ಟು, ತುಂಬಾ ಕಡಿಮೆ ಪ್ರೈಸ್ ಅಲ್ವಾ. ಇದು ತುಂಬ ಸಿಂಪಲ್ ಡಿಸೈನು, ಹಾಗೆ ಕಾಸ್ಟ್ ಕೂಡ ತುಂಬಾ ಕಡಿಮೆ. ಹಾಗೆ ಈ ಥರ ಕಾಸ್ಟು ಕಡಿಮೆ ಇರಬೇಕು ಮತ್ತು ಗ್ರ್ಯಾಂಡಾಗೂ ಕಾಣಿಸ್ಬೇಕು ಅಂದರೆ ಈ ಥರ ಡಿಸೈನ ಸೆಲೆಕ್ಟ್ ಮಾಡ್ಕೋಬೇಕು. ಸ್ಲೀವ್ಗೆ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂತ ಹೇಳಿದ್ರು, ಬಾರ್ಡ್ರ್ ಬರಬೇಕು ಮತ್ತು ಬುಟ್ಟಾಸು ಬರಬೇಕು. ಪ್ರೈಸ್ ಕೂಡ ಇಷ್ಟರಲ್ಲಿ ಬೇಕು ಅಂತ ಹೇಳಿದ್ರು. ನಾನು ಅದಕ್ಕೆ ಈ ಥರ ಡಿಸೈನ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಹಾಕಿದ್ದೀನಿ. ಫ್ರೆಂಡ್ಸ್, ಹಾಗೆ ಇನ್ನೂ ಒಂದು ಡಿಸೈನು. ಇದು ಬಂದು ಕಟ್ ವರ್ಕ್ ಡಿಸೈನು. ಈಗ ತುಂಬಾ ಟ್ರೆಂಡಲ್ಲಿ ಇದೆಯಲ್ಲ, ಅದಕ್ಕೆ ನಾನು ಈ ಥರ ಕಟ್ ವರ್ಕ್ ಡಿಸೈನ್ ಹಾಕಿದ್ದೀನಿ. ಇದು ಬಂದು ನೋಡಿ ಈ ಥರ ಇದೆ. ಇದು ಬಂದು ಬ್ಯಾಕ್ ಪಾರ್ಟು. ತುಂಬ ಹೆವಿ ಡಿಸೈನ್ ಕಾಣಿಸ್ತಾ ಇದೆಯಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ವಿಡಿಯೋಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ಕೋತೀನಿ, ಹಾಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಬ್ಯಾಕ್ ಪಾರ್ಟ್ ಬರುತ್ತೆ. ಹಾಗೆ ಇದು ಫ್ರಂಟ್ ಪಾರ್ಟಿಗೆ ಬರುತ್ತೆ. ಹಾಗೆ ಸ್ಲೀವ್ ಬಂದು ಈ ಥರ ಬರುತ್ತೆ. ತುಂಬಾ ಸೂಪರಾಗಿ ಕಾಣಿಸ್ತಾ ಇದೆಯಲ್ಲ. ಹಾಗೆ ಗ್ರ್ಯಾಂಡಾಗೂ ಕೂಡ ಇದೆ. ಇನ್ನೂ ಗ್ರ್ಯಾಂಡಾಗಿ ಬೇಕು ಅಂದರೆ ಸ್ಟೋನ್ಸ್ ಸಹ ಹಾಕ್ಬೋದು. ಆದರೆ ಇದು ನಂದೇ ಆಗಿರೋದ್ರಿಂದ ನಾನು ತುಂಬಾ ಸಿಂಪಲಾಗಿ ಇಷ್ಟಪಡ್ತೀನಿ. ಇದೇ ಗ್ರ್ಯಾಂಡ್ ಅನಿಸುತ್ತೆ, ಇಷ್ಟೇ ಸಾಕು ಅನ್ಕೋತೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಈ ಥರ ಬರುತ್ತೆ. ಈ ಬ್ಲೌಸ್ನ ಸ್ಟಿಚ್ ಮಾಡಾದಮೇಲೆ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ. ಈ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, ಯಾಕಂದರೆ ನಂದೇ ಅಲ್ವಾ, ಅದಕ್ಕೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಸ್ಟಿಚ್ ಮಾಡಾದಮೇಲೆ ತೋರಿಸ್ತೀನಿ.
ಈ ಬ್ಲೌಸ್ ಬಂದು ನಂದು 2 ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಹಾಕ್ಕೊಂಡಿದ್ದೀನಿ. ಕಲರ್ ಕಾಂಬಿನೇಷನು ಅಷ್ಟೇ 2 ಸ್ಯಾರಿಗೆ ಮ್ಯಾಚ್ ಆಗೋ ಥರನೇ ಹಾಕ್ಕೊಂಡಿದ್ದೀನಿ. ಸ್ಯಾರಿ ಬಂದು ಪಿಂಕು, ಪರ್ಪಲ್ಲು, ಗ್ರೀನು, ಈ ಥರ ಕಾಪರ್ ಶೇಡಲ್ಲಿದೆ. ಅದಕ್ಕೆ ನಾನು 3 ಕಲರನ್ನು ಯೂಸ್ ಮಾಡಿ ಈ ಥರ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ನನಗೆ 2 ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಈ ಥರ ಡಿಸೈನ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಹಾಕ್ಕೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಪೆಪ್ಪರ್ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾಯಿದ್ದೀನಿ. ನೀವು ಕೂಡ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ನಾನಿಲ್ಲಿ 1 kg ಚಿಕನ್ ತಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಹಾಗೆ ಪುದೀನ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಟು ಈ ಥರ ಪೇಸ್ಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನಷ್ಟು ಸೋಂಪು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿ ಈ ಥರ ಕೈಯಲ್ಲಿ ಉಜ್ಜಿಬಿಟ್ಟು ಹಾಕಬೇಕು. ಹಾಗೆ 2 ಸ್ಪೂನು ಮೆಣಸು ಮತ್ತು ಜೀರಿಗೆ 1 ಸ್ಪೂನು, ಮೆಣಸು 2 ಸ್ಪೂನು, ಎರಡನ್ನೂ ಹುರಿದುಬಿಟ್ಟು ಈ ಥರ ಪುಡಿ ಮಾಡಿಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಮೈದಾ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಗೆ ಕಾರ್ನ್ಫ್ಲೋರ್ ಕೂಡ 2 ಸ್ಪೂನ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಕೈಯಲ್ಲೇ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಸ್ಪೂನಲ್ಲೂ ಹಾಕ್ಕೋಬೋದು, ಆದರೆ ಒಂದು 2 ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ಹಾಗೆ ಇದಕ್ಕೆ ಅರ್ಧ ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೀನಿ. ಅರ್ಧ ನಿಂಬೆಹಣ್ಣಿದ್ರೆ ಸಾಕು. ಹಾಗೆ ಇದಕ್ಕೆ ಜಜ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು, ಉಪ್ಪು ಖಾರ ನೋಡಿಕೊಂಡು ಹಾಕಬೇಕು. ಹಾಗೆ ಇದಕ್ಕೆ ಹಸಿ ಕರಿಬೇವು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ 1 ಮೊಟ್ಟೆ ಹಾಕ್ತಾಯಿದ್ದೀನಿ. ಮೊಟ್ಟೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡೋಣ. ಈ ಥರ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಅಷ್ಟೊಂದು ನೀಟಾಗಿ ಮಿಕ್ಸ್ ಆಗೋಲ್ಲ, ಅದಕ್ಕೆ ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹೀಗೆ ಬಿಟ್ಬಿಡಬೇಕು. ಈಗ ಇದಕ್ಕೆ ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಒಂದು 3 ಸ್ಪೂನ್ ಎಣ್ಣೆ ಆದರೆ ಸಾಕು. ಎಣ್ಣೆ ಮತ್ತು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ. ಈಗ ಇದನ್ನು ಒಂದು 10 ನಿಮಿಷ ಬಿಟ್ಟಾದಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಬಿಸಿಯಾಗಿದೆ. ಈಗ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಫಸ್ಟು ಸ್ವಲ್ಪನೇ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಯಾಕಂದರೆ ಮತ್ತೆ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಹಾಕಿ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಫ್ರೈ ಮಾಡ್ಕೋಬೋದು ಅಂತ. ಯಾಕಂದರೆ ಕಬಾಬ್ಗೆ ಖಾರ ಜಾಸ್ತಿ ಇದ್ರೇ ಚೆನ್ನಾಗಿರೋದು. ಅದಕ್ಕೆ ನಮ್ಮ ಮನೇಲಿ ಜಾಸ್ತಿ ಖಾರ ತಿಂತೀವಿ, ಅದಕ್ಕೆ ನೋಡಿಕೊಂಡು ಮಾಡ್ಕೊತೀನಿ. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಪೆಪ್ಪರ್ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಯಿತು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.